ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಐಎಎಸ್ ಜ್ಞಾನೇಂದ್ರ ಕುಮಾರ್ ಎಲ್ಲಿದ್ದಾರೆ? ಅವರಿಗೆ ಏನಾಗಿದೆ? ಬೆಂಗಳೂರಿನಿಂದ ಜ್ಞಾನೇಂದ್ರ ಕುಮಾರ್ ಅಸಲಿಗೆ ಹೋಗಿದ್ದೆಲ್ಲಿ ಅನ್ನೋ ಪ್ರಶ್ನೆ ಎದ್ದಿದೆ. 2 ದಿನಗಳ ಬಳಿಕ ಮೊಬೈಲ್ ಆನ್ ಆಗಿದ್ದು ಎಲ್ಲಿ ಗೊತ್ತಾ? ಬೆಂಗಳೂರಿನಿಂದ ಜ್ಞಾನೇಂದ್ರ ಕುಮಾರ್ ಮೊದಲು ಹೋಗಿದ್ದು ದೆಹಲಿಗೆ. ಆದರೆ ಅಲ್ಲಿಂದ ಮತ್ತೆ ಜ್ಞಾನೇಂದ್ರ ಕುಮಾರ್ ಹತ್ತಿದ್ದು ಯಾವ ಫ್ಲೈಟು? ಸದ್ಯ ಜ್ಞಾನೇಂದ್ರ ಕುಮಾರ್ ಇರೋದು ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದ ಬರೇಲಿಯಲ್ಲಿದ್ದಾರೆ ಕರ್ನಾಟಕ ಕೇಡರ್ ಅಧಿಕಾರಿ. ಇನ್ನು ಅನಾರೋಗ್ಯ ಕಾರಣದಿಂದ ಆಸ್ಪತ್ರೆಗೆ ದಾಖಲಾದ್ರ ಹಾಗಾದ್ರೆ ಐಎಎಸ್ ಅಧಿಕಾರಿ. ಗ್ಯಾರಂಟಿ ನ್ಯೂಸ್ ಜೊತೆ ಜ್ಞಾನೇಂದ್ರ ಕುಮಾರ್ ಸಂಬಂಧಿಕರು ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ಆಸ್ಪತ್ರೆಗೆ ದಾಖಲಾಗಿರುವುದಾಗಿ ಸಂಬಂಧಿಕರು ಇಲ್ಲಿ ಹೇಳಿರುವಂತದ್ದು. 2 ದಿನಗಳ ಹಿಂದೆ ಅವರು ಬೆಂಗಳೂರಿನಿಂದ ಜ್ಞಾನೇಂದ್ರ ಕುಮಾರ್ ಮೊದಲು ಹೋಗಿದ್ದು ದೆಹಲಿಗೆ. ಆದರೆ ಅಲ್ಲಿಂದ ಮತ್ತೆ ಜ್ಞಾನೇಂದ್ರ ಕುಮಾರ್ ಹತ್ತಿದ್ದು ಯಾವ ಫ್ಲೈಟ್ ಹಾಗಾದ್ರೆ? ಸದ್ಯ ಜ್ಞಾನೇಂದ್ರ ಕುಮಾರ್ ಇರೋದು ಉತ್ತರ ಪ್ರದೇಶದಲ್ಲಿ. ಇನ್ನು ಐಎಎಸ್ ಜ್ಞಾನೇಂದ್ರ ಕುಮಾರ್ ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂಥದ್ದು ಅವರ ಸಂಬಂಧಿಕರು ಕೂಡ ಈಗ ತಿಳಿಸಿದ್ದಾರೆ. ನಿನ್ನೆ ಆಸ್ಪತ್ರೆಗೆ ದಾಖಲಾಗಿರುವುದಾಗಿ ಅವರ ಸಂಬಂಧಿಕರು ಕೂಡ ತಿಳಿಸಿರುವಂಥದ್ದು. ಜ್ಞಾನೇಂದ್ರ ಕುಮಾರ್ ಉತ್ತರ ಪ್ರದೇಶದಲ್ಲಿ ಇರೋದು. ಇನ್ನು ಐಎಎಸ್ ಜ್ಞಾನೇಂದ್ರ ಕುಮಾರ್ ಎಲ್ಲಿದ್ದಾರೆ, ಅವರಿಗೆ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಅವರ ಸಂಬಂಧಿಕರು ಇಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಿಂದ ಜ್ಞಾನೇಂದ್ರ ಕುಮಾರ್ ಮೊದಲಿಗೆ ಹೋಗಿದ್ದು ದೆಹಲಿಗೆ, ತದನಂತರ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ. ಅನಾರೋಗ್ಯದ ಕಾರಣದಿಂದ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಅವರ ಸಂಬಂಧಿಕರು ಇಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿದ್ದಾರೆ ಕರ್ನಾಟಕ ಕೇಡರ್ ಅಧಿಕಾರಿ. ಜ್ಞಾನೇಂದ್ರ ಕುಮಾರ್ ಇರೋದು ಉತ್ತರ ಪ್ರದೇಶದಲ್ಲಿ. 2 ದಿನಗಳ ಬಳಿಕ ಮೊಬೈಲ್ ಆನ್ ಆಗಿದ್ದು ಎಲ್ಲಿ ಗೊತ್ತಾ ಹಾಗಾದ್ರೆ? 2 ದಿನದ ಹಿಂದೆ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಇನ್ನು ಕರ್ನಾಟಕದ ಈಗಾಗಲೇ ಬೆಂಗಳೂರಿನಿಂದ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಐಎಎಸ್ ಜ್ಞಾನೇಂದ್ರ ಕುಮಾರ್ ಎಲ್ಲಿದ್ದಾರೆ ಅನ್ನೋದು ಈಗ ಗೊತ್ತಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಅವರು ಇಲ್ಲಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅವರ ಸಂಬಂಧಿಕರು ಕೂಡ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗಾಗಲೇ ಜ್ಞಾನೇಂದ್ರ ಕುಮಾರ್ ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು. ಈಗ ಅನಾರೋಗ್ಯದ ಕಾರಣದಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂಕಿತಾ, ಇದೇ ತಿಂಗಳು 20ನೇ ತಾರೀಕು ದೆಹಲಿಗೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದಂತಹ ಜ್ಞಾನೇಂದ್ರ ಕುಮಾರ್ ಅವರ ಮೊಬೈಲು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸ್ವಿಚ್ ಆಫ್ ಆಗಿತ್ತು. ಅದಾದ ಬಳಿಕ ಅವ್ರು ಎಲ್ಲಿ ಹೋಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಿರಲಿಲ್ಲ. ಅವರ ಸಂಬಂಧಿಕರಿಗೂ ಕೂಡ ಅವರು ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರಲಿಲ್ಲ. ಆದರೆ ಈಗ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಬೆಂಗಳೂರಿನಿಂದ ದೆಹಲಿಗೆ ಫ್ಲೈಟ್ನಲ್ಲಿ ತೆರಳಿದಂತಹ ಜ್ಞಾನೇಂದ್ರ ಕುಮಾರ್ ಸದ್ಯ ಉತ್ತರ ಪ್ರದೇಶದಲ್ಲಿರುವಂತಹ ಬರೇಲಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸ್ವತಃ ಈ ವಿಚಾರವನ್ನು ಜ್ಞಾನೇಂದ್ರ ಕುಮಾರ್ ಅವರ ಸಂಬಂಧಿಕರು ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಅವರು ಊರಿಗೆ ಬಂದರು. ಸೊ ಅನಾರೋಗ್ಯ ಇತ್ತು, ಹಾಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಅವರ ಸಂಬಂಧಿಕರು ಕೊಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಅವರ ಮೊಬೈಲ್ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಸ್ವಿಚ್ ಆಫ್ ಆಗಿ 2 ದಿನಗಳ ಬಳಿಕ ಆನ್ ಆಗಿರುವಂಥದ್ದು. ಅಂದರೆ 2 ದಿನ ಅವ್ರು ಎಲ್ಲಿ ಹೋಗಿದ್ರು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತದೆ. ಯಾಕೆಂತಂದರೆ ಒಂದು ಕಡೆ KPSC ಹಗರಣ ಆಗಿರ್ಬೋದು, ಅವರು KPSC ಪಶು ವೈದ್ಯಾಧಿಕಾರಿ ನೇಮಕ ವಿಚಾರದಲ್ಲಿ ಎಕ್ಸಾಮ್ ಏನು ನಡೀತಾ ಅದರ ಉಸ್ತುವಾರಿಯನ್ನು ಇದೇ ಜ್ಞಾನೇಂದ್ರ ಕುಮಾರ್ ವಹಿಸಿದ್ರು. ಈ ಕಳೆದ 4-5 ದಿನಗಳ ಹಿಂದೆ ಇಡಿ KPSC ಕಚೇರಿ ಮೇಲೆ ದಾಳಿಯನ್ನು ಮಾಡಿತ್ತು. ಬಹುತೇಕ ಒಂದಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡಿತ್ತು. ತನಿಖೆಯನ್ನು ಕೂಡ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಅವರು ಏಕಾಏಕಿ, ಅಂದರೆ ಯಾರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ, ಏಕಾಏಕಿ ಅವರು ದೆಹಲಿಗೆ ಹೋಗಿರುವಂಥದ್ದು. ಅಂದರೆ ಬೆಂಗಳೂರಿನಿಂದ ಮಧ್ಯರಾತ್ರಿ 2 ಗಂಟೆ ಫ್ಲೈಟಿಗೆ ಅವರು ಬೆಂಗಳೂರಿನಿಂದ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆದರೆ ಅವರ ಸಂಬಂಧಿಕರಿಗೂ ಕೂಡ ಗೊತ್ತಿಲ್ಲ, ಮತ್ತು ಇಲ್ಲಿ ಏನು ಕೆಲಸವನ್ನು ಮಾಡ್ತಾ ಇದ್ರು ಆ ಕಚೇರಿಗೂ ಕೂಡ ಅವ್ರಿಗೆ ಗೊತ್ತಿಲ್ಲ, ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾಹಿತಿ ಇರಲಿಲ್ಲ. ಏಕಾಏಕಿ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಆತಂಕಕ್ಕೂ ಕೂಡ ಕಾರಣ
ಆಗಿತ್ತು. ಯಾಕೆಂತಂದರೆ ಒಂದು ಕಡೆ ಇಡಿ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಅವರೇ ಈ ಒಂದು ಪರೀಕ್ಷಾ ಪರೀಕ್ಷೆ ಉಸ್ತುವಾರಿಯನ್ನು ವಹಿಸಿದ್ರು. ಅಂತಹ ಅಧಿಕಾರಿ ಏಕಾಏಕಿ ನಾಪತ್ತೆ ಆಗ್ತಾರೆ ಅಂತಂದರೆ ಇದರ ಸಾಕಷ್ಟು ಅನುಮಾನನೂ ಕೂಡ ವ್ಯಕ್ತವಾಗ್ತಾ ಇತ್ತು. ಆದರೆ ಕೆಲವೇ ಗಂಟೆಗಳ ಹಿಂದೆ ಅವರ ಮೊಬೈಲ್ ಸ್ವಿಚ್ ಆಫ್ ಏನಾಗಿತ್ತು ಅದು ಆನ್ ಆಗಿದೆ. ಆನ್ ಆದಂಥ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ಅವರನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡ್ತು. ಆಗ ಅವರ ಸಂಬಂಧಿಕರು ಹೇಳಿದ್ದು ಅವರಿಗೆ ಕಳೆದ 2 ದಿನಗಳ ಹಿಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಸೊ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕ್ಲಿನಿಕ್ಕಿಗೆ ಹೋಗಿದ್ದಾರೆ. ಕ್ಲಿನಿಕ್ನಲ್ಲಿ ವೈದ್ಯರ ಬಳಿ ಅವರು ತೋರಿಸ್ಕೊಳ್ತಿದ್ದಾರೆ, ತಪಾಸಣೆಯನ್ನು ಮಾಡಿಸ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಅವರ ಸಂಬಂಧಿಕರು ಹೇಳಿದ್ದಾರೆ. ಆದರೆ ಅವರು ಯಾವಾಗ ಬಂದರು ಅನ್ನುವಂಥದ್ದಕ್ಕೆ ಅವರ ಬಳಿನೂ ಕೂಡ ಸ್ಪಷ್ಟವಾದಂತಹ ಉತ್ತರ ಇಲ್ಲ. ಆದರೆ ಅವರು ಬಂದಂಥ ಸಂದರ್ಭದ ಮನೆಗೆ ಬಂದಾಗ ಅವರಿಗೆ ಅನಾರೋಗ್ಯ ಇತ್ತು, ಒಂದಷ್ಟು ಮೈಕೈಯಲ್ಲಿ ನೋವು ಕೂಡ ಕಾಣಿಸ್ಕೊಳ್ತಾ ಇತ್ತು. ಹಾಗಾಗಿ ಅವರು ವೈದ್ಯರ ಬಳಿಗೆ ಹೋಗಿದ್ದಾರೆ. ವೈದ್ಯರ ಬಳಿ ಅವರು ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳಿದ್ರು. ಬಿಟ್ಟರೆ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ, ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರುವಂತಹ ವೈದ್ಯರು ಯಾರು, ಅದೆಲ್ಲದನ್ನು ಕೂಡ ಅವರ ಸಂಬಂಧಿಕರು ಹೇಳಲಿಕ್ಕೆ ಮುಂದಾಗಲಿಲ್ಲ. ಸೊ ಸಾಕಷ್ಟು ಪ್ರಶ್ನೆಯನ್ನು ಮಾಡಿದಂತಹ ವೇಳೆಯೂ ಕೂಡ ಅವರು ಆಸ್ಪತ್ರೆಯಲ್ಲಿದ್ದಾರೆ, ಟ್ರೀಟ್ಮೆಂಟನ್ನು ಪಡಿತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳಿದ್ರು. ಬಿಟ್ಟರೆ ಯಾವಾಗ ಬಂದರು, ಯಾವ ಆಸ್ಪತ್ರೆಯಲ್ಲಿ ಪಡಿತಿದ್ದಾರೆ, ಕ್ಲಿನಿಕ್ನಲ್ಲಿ ಟ್ರೀಟ್ಮೆಂಟನ್ನು ಪಡಿತಿದ್ದಾರೆ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಿದ್ದಾರೆ ಅಥವಾ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಅವರ ಸಂಬಂಧಿಕರು ಹೇಳಲಿಲ್ಲ. ಸೊ 2 ದಿನಗಳ ಬಳಿಕ ಅವರ ಮೊಬೈಲ್ ಸ್ವಿಚ್ ಆನ್ ಆಗಿರುವಂಥದ್ದು ನೋಡಿದರೆ ಅವ್ರಿಗೆ ಬೇರೆ ಎಲ್ಲೂ ಹೋಗಿಲ್ಲ. ಅಂದರೆ ಬೆಂಗಳೂರಿನಿಂದ ದೆಹಲಿಗೆ ಹೋಗಿದ್ದಾರೆ, ದೆಹಲಿಯಿಂದ ನಂತರ ಅವರು ಹೋಗಿದ್ದು ಉತ್ತರ ಪ್ರದೇಶದ ಅವರ ಹುಟ್ಟೂರಾದಂತಹ ಬರೇಲಿಗೆ ಹೋಗಿದ್ದಾರೆ. ಸೊ ಬರೇಲಿಯಲ್ಲಿ ಈಗ ಸದ್ಯ ಅವರ ಕುಟುಂಬಸ್ಥರ ಜೊತೆಗೆ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಅವರ ಕುಟುಂಬಸ್ಥರು ಹೇಳಿರುವಂಥದ್ದು. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.